ಮಧ್ಯರಾತ್ರಿ 2:30ಗೆ ನಿಮ್ಮದೇ ನಂಬರಿಂದ ನಿಮಗೆ ಕಾಲ್ ಬಂದರೆ ಏನು ಮಾಡ್ತೀರಾ? ಬೆಂಗಳೂರು ಔಟ್ಸ್ಕರ್ಟ್ಸ್ನಲ್ಲಿ ಒಂದು ಹಳೆ ಮನೆ ಇರುತ್ತೆ. ಆ ಹಳೆ ಮನೆಯಲ್ಲಿ ಅರ್ಜುನ್ ಅಂತ ಒಬ್ಬನೇ ವಾಸ ಮಾಡ್ತಿದ್ದ. ಒಂದು ರಾತ್ರಿ 2:30 ಆಗಿರುತ್ತೆ ಸಮಯ. ಅರ್ಜುನ್ ಮೊಬೈಲ್ ರಿಂಗ್ ಆಗುತ್ತೆ. ಬಟ್ ಸ್ಕ್ರೀನ್ ಮೇಲೆ ನೋಡಿದ್ರೆ ಅರ್ಜುನ್ ಅಂತಾನೆ ನೇಮ್ ಬರ್ತಾ ಇರುತ್ತೆ. ಅವನಿಗೆ ಶಾಕ್ ಕೂಡ ಆಗುತ್ತೆ. ಹೆಂಗೆ ಇದು ನನ್ನ ನಂಬರಿಂದ ನನಗೆ ಕಾಲ್ ಬರ್ತಿದೆಯಲ್ಲ ಅಂತ ಒಂದು ಕ್ಯೂರಿಯಾಸಿಟಿಯಿಂದ ಕಾಲ್ ಕೂಡ ಅಟೆಂಡ್ ಮಾಡ್ತಾನೆ. ಆದ್ರೆ ಅತ್ತ ಕಡೆಯಿಂದ ಯಾರು ಕೂಡ ಮಾತಾಡ್ಲಿಲ್ಲ. ಒಂದು ಮಗು ಅಳುವ ಶಬ್ದ ಕೇಳಿಸ್ತಾ ಇರುತ್ತೆ ಸಣ್ಣದಾಗಿ. ಅರ್ಜುನ್ ಕೂಡ ಕೇಳ್ತಾರೆ, ಯಾರು ನೀವು ಅಂತ. ಅದಕ್ಕೆ ಆ ಕಡೆಯಿಂದ ಒಂದು ಧ್ವನಿ ಬರುತ್ತೆ, ಬಾಗಿಲು ತೆಗಿಯಕ್ ಹೋಗ್ಬೇಡ ಅಂತ. ಕಾಲ್ ಕೂಡ ಕಟ್ಟಾಗುತ್ತೆ. ಕಾಲ್ ಕಟ್ಟಾದ್ಮೇಲೆ ಅದೇ ಕ್ಷಣ ಬಾಗಿಲು ಕಡೆ ನಿಧಾನವಾಗಿ ನೋಡ್ತಾರೆ. ನೋಡಿದಾದ್ಮೇಲೆ ಒಂದು ಕ್ಷಣ ಸೌಂಡ್ ಆಗುತ್ತೆ, ಯಾರೋ ಬಡ್ದಂಗ್ ಬಾಗಿಲನ್ನ. ಆಗ ಮುಂದಿನ ಕ್ಷಣದಲ್ಲಿ ಅವನ ಮೊಬೈಲ್ಗೊಂದು ಮೆಸೇಜ್ ಕೂಡ ಬರುತ್ತೆ. ಆ ಮೆಸೇಜ್ ಏನ್ ಬಂದಿತ್ತು ಗೊತ್ತಾ? ನಾನು ನಿನ್ನ ಮನೆಯೊಳಗಿದ್ದೀನಿ ಅಂತ ಒಂದು ಮೆಸೇಜ್ ಬರುತ್ತೆ. ಅದು ಯಾರು ಕಳಿಸಿರ್ಬೋದು? ಆ ಒಂದು ಬಂಗ್ಲೆಯಲ್ಲಿ ಮಧ್ಯರಾತ್ರಿ ಯಾರು ಬಾಗಿಲು ತಟ್ತಾರೆ ಅಂಡ್ ಅವನ ನಂಬರಿಂದನೇ ಅವನಿಗೆ ಹೆಂಗ್ ಕಾಲ್ ಕೂಡ ಬರುತ್ತೆ. ಪ್ರತಿಯೊಂದನ್ನು ಪಾರ್ಟ್ 2ನಲ್ಲಿ ಹೇಳ್ತೀನಿ. ಅಂಡ್ ಪಾರ್ಟ್ 2 ಬೇಕು ಅಂದರೆ ಅಕೌಂಟ್ನ ಫಾಲೋ ಮಾಡ್ಕೊಂಡಿರಿ. ಆದಷ್ಟು ಬೇಗ ಇನ್ನೇನು ಪಾರ್ಟ್ 2 ಅಪ್ಲೋಡ್ ಮಾಡ್ತೀನಿ. ತುಂಬ ಮಿಸ್ಟೀರಿಯಸ್ ಆಗಿರುತ್ತೆ ಆ್ಯಂಡ್ ಭಯಾನಕವಾಗಿರುತ್ತೆ.